ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ್. ನನಗೆ ರೀಸೆಂಟಾಗಿ ಮದುವೆ ಆಗಿತ್ತು. ನಾವು ಗಂಡ ಹೆಂಡತಿ ಇಬ್ಬರು ಅನಾಥರು, ಒಂಥರ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಖುಷಿಯಾಗಿರೋ ಟೈಮಲ್ಲಿ ಗೊತ್ತಾಗಿದ್ದು ನನ್ನ ಹೆಂಡತಿಗೆ ಲುಕೇಮಿಯಾ ಕ್ಯಾನ್ಸರ್ ಇದೆ ಅಂತ. ಅದರ ಫುಲ್ ಮೀನಿಂಗ್ ಗೊತ್ತಿಲ್ಲ ಅಂದರೂ ಕ್ಯಾನ್ಸರ್ ಆದಾಗ ಏನಾಗುತ್ತೆ ಅನ್ನೋದು ಗೊತ್ತಿತ್ತು. ನಮ್ಮ ಹತ್ರ ಅಷ್ಟೊಂದು ಹಣ ಇರಲಿಲ್ಲ, ಬಟ್ ಅಷ್ಟೋ ಇಷ್ಟೋ ಕೂಡಿಸಿ ಇಟ್ಟಿದ್ವಿ. ಆಗ ಡಿಸೈಡ್ ಮಾಡಿದ್ದೆ, ಹೇಗಾದರೂ ಮಾಡಿ ಅವಳನ್ನು ಹುಷಾರು ಮಾಡಿಸೋದು ನನ್ನ ಜವಾಬ್ದಾರಿ ಅಂತ. 1 ಮಂತ್ ಗ್ಯಾಪ್ ಆದಮೇಲೆ ಆಸ್ಪತ್ರೆಗೆ ಹೋದ್ವಿ ಇಬ್ಬರು. ಯಾಕಂದರೆ ಅವರು ಹೇಳೋ ಮೆಡಿಸಿನ್ ಪರ್ಚೇಸ್ ಮಾಡೋದಕ್ಕೆ ನನಗೆ 2 ರಿಂದ 3 ವಾರ ಟೈಮ್ ಬೇಕಾಗಿತ್ತು. ಅವತ್ತು ಡಾಕ್ಟರ್ ಬೋಸ್ ಮತ್ತು ಡಾಕ್ಟರ್ ಸಂಗೀತ ಹತ್ರ ಹೋದ್ವಿ. ಆಗ will not be able to treat her properly. See, if you don't take your medicines at the right time, she won't be cured and will not be able to treat her properly. Doctor, please explain it to her. ಅವ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಬೇಗ ಟ್ರೀಟ್ಮೆಂಟ್ಗೆ ಬೇಕಾದ ಮೆಡಿಸಿನ್ಸ್ ತಂದು ಕೊಡಬೇಕು. ಆಗ ಟ್ರೀಟ್ಮೆಂಟ್ ಫಾಸ್ಟ್ ಆಗು ಈಸಿ ಆಗು ಆಗುತ್ತೆ. ಅರ್ಥ ಆಯ್ತಲ್ಲ? So intern, tell me what the situation is now. Sir, her BP is normal, but she was getting fever continuously from last 1 month. She lost 3 kg. Her husband told that she had nose bleeding 4 times in this month. ಇವರು ಏನು ಹೇಳ್ತಿದ್ದಾರಂತ ಗೊತ್ತಾಗಲಿಲ್ಲ, ಆದರೆ ಅವಳ ಕಂಡೀಷನ್ ಸರಿ ಇಲ್ಲ ಅನ್ನೋದು ಅರ್ಥ ಆಯಿತು. Some red color patches also there. So again we have taken blood sample for testing. Okay, give me the blood reports as soon as possible. Okay. So, doctor, tell them how much it's gonna cost and how long the treatment is gonna last. And ask them if they are entitled to any government schemes or anything. ಇಲ್ಲಿ ನೋಡಿ, ಈ ಟ್ರೀಟ್ಮೆಂಟ್ಗೆ ಮಿನಿಮಮ್ ಅಂದರೂ 1 ರಿಂದ 1.5 ವರ್ಷ ಆಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಗೌರ್ಮೆಂಟ್ ಸ್ಕೀಮ್ಸ್ ಇದೆಯಾ? APL ಕಾರ್ಡ್, PPL ಕಾರ್ಡ್, ಯಶಸ್ವಿನಿ ಕಾರ್ಡ್ ಅಂಥದ್ದೇನಾದರೂ? ನಾನು ಯಾಕೆ ಹೇಳ್ತಿದ್ದೀನಂದರೆ, ಇದರಿಂದ ನಿಮ್ಮ ಟ್ರೀಟ್ಮೆಂಟ್ ಖರ್ಚು ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಅವರು ಹೇಳಿದ್ದು ಎಲ್ಲ ಅರ್ಥ ಆಯಿತು, ಆದರೆ ಯಾರೊಬ್ಬರು ಫುಲ್ ನನ್ನ ಹೆಂಡತಿ ಹುಷಾರಾಗ್ತಾಳೆ ಅಂತ ಹೇಳಿಲ್ಲ. ಮನೋಹರ್ ಅವರೇ, ಸಡನ್ ಆಗಿ ರಿಯಾಲಿಟಿಗೆ ಬಂದೆ. ರಿಕ್ವೆಸ್ಟ್ ಮಾಡಿಕೊಂಡೆ ಅವರಿಗೆ, ಹೇಗಾದರೂ ಹುಷಾರು ಮಾಡಿ ಅಂತ. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, ಟೆನ್ಷನ್ ಮಾಡ್ಕೋಬೇಡಿ. ಮೆಡಿಸಿನ್ ಬೇಗ ತಂದು ಕೊಡಿ ಅಷ್ಟೇ. ಆಗ ಅಲ್ಲಿಂದ ಎದ್ದು ಬಂದೆ. ಆ ದಿನದಿಂದ ಕಂಟಿನ್ಯೂಸ್ ಆಗಿ 4 ತಿಂಗಳು ಟ್ರೀಟ್ಮೆಂಟ್ ಆಯಿತು. ಆದರೆ ಅವಳು ಮೊದಲಿಗಿಂತ ಜಾಸ್ತಿ ವೀಕ್ ಆಗಿದ್ಲು. ಆಗ ದೇವರಲ್ಲಿ ಬೇಡ್ಕೊಂಡೆ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಅವಳನ್ನು ಉಳಿಸು ಅಂತ. ಅವಳಿಗೆ ಏನಾದರೂ ಆದರೆ ನೆಕ್ಸ್ಟ್ ಮಿನಿಟಲ್ಲಿ ನಾನು ಬದುಕಿರಲ್ಲ ಅಂತ ಡಿಸೈಡ್ ಮಾಡಿದೆ. ಆ ದಿನ ಊಟ ಆದಮೇಲೆ ನಾನು ಯೋಚನೆ ಮಾಡ್ತಾಯಿದ್ದೆ, ಇವತ್ತು ಅವಳಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರು, ಎಷ್ಟು ನಾನು ಹಣ ಖರ್ಚು ಮಾಡಿದೆ, ಆದರೂ ಅವಳಿಗೆ ಹುಷಾರಾಗ್ತಾ ಇಲ್ಲ. ಪರವಾಗಿಲ್ಲ, ಎಷ್ಟೇ ಹಣ ಖರ್ಚಾಗಲಿ ಇವಳನ್ನು ಮಾತ್ರ ನಾನು ಬದುಕಿಸ್ಕೊಳ್ತೇನೆ. ಇದೇ ಯೋಚನೆ ನನ್ನ ತಲೆಯಲ್ಲಿತ್ತು. ಇದನ್ನೇ ನೆನೆಸ್ತಾ ಅವಳಿಗೆ ಹುಷಾರಾಗಲಿ ಅಂತ ನಾನು ಮಲ್ಕೊಂಡೆ. ಆದರೂ ಆ ದಿನ ನನಗೆ ತುಂಬ ನೆಗೆಟಿವ್ ಥಿಂಕಿಂಗ್ಗಳಿದ್ವು. ಇದೇ ನೆಗೆಟಿವ್ ಥಿಂಕಿಂಗಲ್ಲಿ ನಾನು ಮಲಗಿದಾಗ ನೆಕ್ಸ್ಟ್ ಮೂಮೆಂಟಲ್ಲಿ ನಾನು ಕಣ್ಣು ತೆರೆದಾಗ ನನಗೆ ಕಂಡಿದ್ದು ನನ್ನ ಹೆಂಡತಿಯ ಸಾವು. ಆಗಲೇ ಡಿಸೈಡ್ ಮಾಡಿದೆ, ಅವಳಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ನಾನು ಸೂಸೈಡ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ನೆಕ್ಸ್ಟ್ ಮಿನಿಟ್ ನಾನು ಕಣ್ತೆರೆದಾಗ ಇದೇನೋ ಮಂಜಾಗಿರೋ ಪ್ಲೇಸ್, ಯಾರೋ ನನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇವರನ್ನೆಲ್ಲರೂ ನೋಡಿದ್ದೀನಿ. ನಾನು ಎಲ್ಲಿದ್ದೀನಿ? ಸತ್ ಮೇಲೆ ಯಮಲೋಕಕ್ಕೆ ಬರ್ತೆ, ಹೆಂಡತಿ ಮನೆಗೆ ಹೋಗ್ಲಿಕ್ಕೆ ಆಗತ್ತಾ? ಹೆಂಡತಿ ಮನೆ ಹೋಗುದು ಯಮಲೋಕಕ್ಕೆ ಹೋಗುದು ಒಂದೇ. ಮಹಾಪ್ರಭು 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 ನಂಗೆ ಅನಿಸ್ತಾ ಇತ್ತು, ಇವ್ರನ್ನೆಲ್ಲ ಎಲ್ಲೋ ನೋಡಿದ್ದೀನಲ್ಲ, ಇವ್ರು ಯಾರು? ಇವ್ರನ್ನೆಲ್ಲೋ ನೋಡ್ದಾಗಿದೆ. ಇದೊಂಥರ ಮಾಡರ್ನ್ ಯಮಲೋಕ ಇದ್ದಂಗಿದೆಯಲ್ಲಪ್ಪ. ಹೇ ತಮ್ಮ, ನೀ ಯಾಕಂತ ತಲೆ ಕಟ್ಸ್ಕೊಂಡಿ? ನಾನು ಛತ್ರ ಅದೀನಿ. ನನ್ನ ಕಡೆ ಎಲ್ಲಾರ್ದು ಇನ್ಫಾರ್ಮೇಶನ್ ಇರ್ತೈತಿ. ಯಾಕಂದ್ರೆ ನಿಮ್ಮಂಥವ್ರು ಏನೇನು ಹಲ್ಗಡ್ಗಿರಿ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಳಕ ಸ್ವಲ್ಪ ಫಾಸ್ಟ್ ಕನೆಕ್ಷನ್ ಬೇಕಾಗೈತಿ. ಅದಕ್ಕೆ BSNL, ಜಿಯೋ, ಐಡಿಯಾ, ವೊಡಾಫೋನು, ಏರ್ಟೆಲ್ಲು ಇದನ್ನೆಲ್ಲ ಜಗಕತ್ತಿರೋಣ ನಾನು. ಇದೇನಪ್ಪ ಎಲ್ಲ ನೆಟ್ವರ್ಕ್ ಇವ್ರ ಕಂಟ್ರೋಲಲ್ಲಿದೆ,
ಅದಕ್ಕೆ ಅನ್ಕೊಳ್ತಾ ಇದ್ದೆ ಯಾಕೆ ನಮ್ಮ ಭೂಮಿ ಮೇಲೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ ಅಂತ. ಲೇ ತಮ್ಮ, ಇಲ್ಲಿ ನೋಡಿ ನೀ ಭಾರಿ ಕನ್ಫ್ಯೂಷನ್ದಾಗದಿ. ಜೀವನದಾಗ ಒಮ್ಮೆನೂ ಐಫೋನ್ ನೋಡೇ ನೀ. ನಂಗೆ ಅನ್ಸೋ ಮಟ್ಟಿಗೆ ನೀ ಐಫೋನ್ ತಗೊಂಡೇ ಇಲ್ಲ. ಐಫೋನ್ ಇದ್ದವ್ರ ಕಡೆ ಜಾಸ್ತಿ ಚಾರ್ಜ್ ಇರೋದಕ್ಕಿಂತ ಪವರ್ ಬ್ಯಾಂಕ್ ಇರ್ತೈತಿ. 90% ಜನ ಹೇಳೋದು ಸುಳ್ಳು. ಏನಂತ, ನನ್ನ ಮೊಬೈಲ್ ಬ್ಯಾಟ್ರಿ ಬ್ಯಾಕಪ್ ಚಲೋ ಐತೆ ಅಂತ ಹೇಳಿ 10% ಜನ ಅಷ್ಟೇ ಹೊರಗಡೆ ತೋರ್ಸ್ಕೊಂಡು ಅಡ್ಡಾಡ್ತಾರ. ಬಟ್ ಪ್ರತಿಯೊಬ್ಬರ ಕಡೆ ಇರೋದು ಪವರ್ ಬ್ಯಾಂಕ್. ನೋಡ್ತಮ್ಮ, ನೀನು ಅವತ್ತೇನಾರ ಆಕಿ ಕರೆಕ್ಟಾಗಿ ಗುಳಿಗೆ ತೊಗೊಂಡು ಕೊಟ್ಟಿದ್ರ ಆಕಿ ಬದುಕ್ತಿರ್ಬೋದಿತ್ತು. ಯಾರಿಗೆ ಗೊತ್ತು, ನಿನ್ನಿಂದ ಆಕಿ ಸತ್ತು ಅವಳೀಗ ಇಲ್ಲಿದಾಳ. ಅವಾಗ ನಂಗೆ ಅನ್ಸಿದ್ ನಾನು ಅವಳ ಹತ್ರ ರಿಕ್ವೆಸ್ಟ್ ಮಾಡಿದೆ, ನಾನು ನನ್ನ ಕ್ಷಮಿಸು, ನಿನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ. ನೀವು ಅವಾಗ ಡೌ ಮಾಡಿದ್ ಸಾಕು. ಇವಾಗ ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಗೌರ್ಮೆಂಟ್ದವರು ಡಂಗೂರ ಬರ್ಕೊಂಡು ಅಡ್ಡಾಡ್ತಾರ ನಿಮ್ಮಂಥವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ. ಬಟ್ ನೀವೇನ್ ಮಾಡ್ತೀರಿ? ನೀವೇನೂ ಮಾಡಂಗಿಲ್ಲ. ಅವರು ಜನೌಷಧಿ ಅಂತಾರ, ಜನರಿಕ್ ಅಂತಾರ, ಎಲ್ಲವೂ ಒಂದ ಮೆಡಿಸಿನ್ ಅಂತಾರ. ಬಟ್ ನಿಮ್ಮವ್ರು ನೀವೆಲ್ಲಿ ತಿಳ್ಕೊತೀರಿ ಇದೆಲ್ಲ ಮಾತು? ನಿಮ್ಗೆ ತಲೆಯಾಗ ಸಗಣಿ ಬಿದ್ದು ತುಂಬ್ಕೊಂಡ್ಬಿಟ್ಟೈತಿ. ಜಾಸ್ತಿ ರೊಕ್ಕ ಐತೆ ಅಂದ್ಮೇಲೆ ಆ ಮೆಡಿಸಿನ್ ಚಲೋ ಐತೆ, ಅದನ್ನ ತಗೋಬೇಕು. ಕಡಿಮೆ ರೊಕ್ಕದಾಗಿರೋದೆಲ್ಲ ಕೇಳು, ಹಂಗೆ ತಿಳ್ಕೊಂಬಿಟ್ರಿ ನೀವು. ಹಂಗಾಗಿಲೇ ನೀವು ಇಲ್ಲಿ ಬರತ್ತೀರಿ. ಅವನು ನಮ್ಮ ಕೆಲಸ ಜಾಸ್ತಿ ಕೊಡ್ಕೊಂತ. ಅದು ನಿಮ್ಮ ರೊಕ್ಕನ ಗೌರ್ಮೆಂಟ್ದವರು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕಮ್ಮಿ ರೊಕ್ಕದಾಗ ಮೆಡಿಸಿನ್ ಕೊಡಕತ್ತಾರ. ನಿಮ್ಮ ಕೈಲಿ ಅದನ್ನ ತೊಗೊಳಕ್ಕೆ ಹೆದರಿಕೆ. ನಿಮ್ಗೆ ಏನಿದ್ರು ದೊಡ್ಡದ ಬೇಕು. ಈಗ ನೋಡಲ್ಲಿ ನಮ್ಮ ಮಹಾಪ್ರಭುಗಳು ದೊಡ್ಡದ ಬೇಕು ಪಬ್ಜಿ ಆಡಕ್ಕೆ, ಐಫೋನ್ ಎಕ್ಸ್. ಹೌದಲ್ಲ, ಇವ್ರು ಹೇಳಿದ್ರಲ್ಲಿ ಏನೋ ಸತ್ಯ ಇದೆ. ಇದನ್ನ ನಾನು ಫಾಲೋ ಮಾಡ್ಬೇಕಿತ್ತಲ್ಲ, ನನ್ನ ಹೆಂಡ್ತಿನೂ ಉಳಿತಿದ್ಲು. ಅದಕ್ಕೆ ಏನು ಮಾಡಕ್ ಆಗಂಗಿಲ್ಲ. ಈಗ ನಿಮ್ಮಂತ ಮಬ್ ಶಾನೆಗಳಿಗೆ ಎಣ್ಣೆ ರೂಮ್ದಾಗ ಹಾಕ್ಬೇಕು. ಅವ್ನ ಎಣ್ಣೆ ರೂಮ್ನೇ ಹಾಕ್ರಿ. ಎಣ್ಣೆ ರೂಮಾ? ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ, ಕುದಿಯೋ ಎಣ್ಣೆ. ಅಪ್ಪ, ಇದೆಂತ ಕೆಟ್ಟ ಕನಸು ಅಂತ ನಂಗೆ ಆವಾಗ ರಿಯಲೈಸ್ ಆಯ್ತು. ಫಸ್ಟ್ ಅವ್ರು ಕೊಟ್ಟಿದ್ದ ಲೆಟರ್ನ ಹುಡ್ಕಾಡ್ಬೇಕಿತ್ತು. ನನ್ನ ಬೆಡ್ ಪಕ್ಕ ಎಲ್ಲ ಹುಡ್ಕಾಡಿದೆ. ಕೊನೆಗೂ ಆ ಲೆಟರ್ ಸಿಕ್ತು. ಅದನ್ನು ತಗೊಂಡು ನಾನು ಅವ್ರ ಹತ್ರ ಪುನಃ ಹೋದೆ. ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡೆ, ರಿಸರ್ಚ್ ಕೂಡ ಮಾಡಿದೆ. ಆಮೇಲೆ ನಂಗೆ ಗೊತ್ತಾಯ್ತು ನಾನು ಯಾವ ಜಾಗಕ್ಕೆ ಹೋಗಬೇಕು, ನಾನು ಯಾವುದರ ಮೂಲಕ ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ಕೊನೆಗೂ ನಂಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಯಿತು. ಆ ಜಾಗ ಸೇರಿದೆ. ನನ್ನ ಫೈನಾನ್ಷಿಯಲ್ ಕಂಡೀಷನ್ ಪ್ರಕಾರ ಆ ಟೈಮಲ್ಲಿ ನನಗೆ ಅದೇ ಹೆಲ್ಪ್ ಆಗಿತ್ತು. ಥ್ಯಾಂಕ್ ಗಾಡ್, ಕೊನೆಗೂ ನನ್ನ ಹೆಂಡತಿ ಬದುಕಿದ್ಲು. ಮತ್ತೆ ಅವಳು ಹುಷಾರಾಗಿ ಬಂದಳು. ಇದೆಲ್ಲದಕ್ಕೂ ಕಾರಣ ಜನರಿಕ್ ಮೆಡಿಸಿನ್. ಸೊ ಸ್ನೇಹಿತರೆ, ನೀವು ನಿಮ್ಮ ಬ್ರ್ಯಾಂಡ್ ಅನ್ನೋ ಮೆಂಟಾಲಿಟಿಯನ್ನು ಬಿಟ್ಬಿಡಿ. ದೊಡ್ಡ ಬ್ರ್ಯಾಂಡ್ಸ್ ಮೆಡಿಸಿನ್ ಅಂತ ಮೋಸ ಹೋಗ್ಬೇಡಿ. ಜನರಿಕ್ ಮೆಡಿಸಿನ್ ಬಗ್ಗೆನೂ ಸ್ವಲ್ಪ ಥಿಂಕ್ ಮಾಡಿ ನೋಡಿ. ಆಯ್ಕೆ ನಿಮ್ಮ ಕೈಯಲ್ಲಿದೆ.